ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಡೆದಂಥ ಡೇ 3 ಟೆಸ್ಟ್ ಮ್ಯಾಚ್ ಆರಾಮಾಗಿ ಮುಗಿಬೇಕಾಗಿದ್ದು ಮ್ಯಾಚು ಮಳೆಯಿಂದನೇ ಮುಗ್ದೋಗೈತೆ. BGT 3ನೇ ಟೆಸ್ಟ್ ಮ್ಯಾಚ್ ಇಂಡಿಯಾಗಂತೂ ವೆರಿ ಇಂಪಾರ್ಟೆಂಟ್ ಆಗಿತ್ತು. ಹೇಗೆ ಮೊದಲನೇ ದಿನ ಮಳೆ ಬಂದು ನಿಂತೋಗಿತ್ತು ಅದೇ ರೀತಿ ಇವತ್ತು ಆಗ್ಬಿಟ್ಟಿದ್ರೆ ಖುಷಿಯಾಗಾರ ಇಡ್ತಿದ್ದೆ ಇಂಡಿಯನ್ ಫ್ಯಾನ್ಸು. ನನ್ನ ಮಗನ ಮಳೆ ಮಧ್ಯ ಬಂದು ನಿಂತು ಬರೋದು ಇದರಿಂದ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ಗಳಿಗೆ ಒಂದು ನಿಂತು ಆಡೋ ಅಂಥ ಮೂಮೆಂಟಮೇ ಸಿಗ್ತಾ ಇರಲಿಲ್ಲ. KL ರಾಹುಲ್ ಸಹ ಒಂದು ಸ್ವಲ್ಪ ಬೇಜಾರು ಮಾಡಿಕೊಂಡ್ರು. ಏನಕ್ಕಂದ್ರೆ ಒಂದು ಮೂಮೆಂಟಮ್ನ ಅವರು ಕ್ರಿಯೇಟ್ ಮಾಡ್ತಾಯಿದ್ರು, ಒಡೆಯೋ ಮೂಮೆಂಟಮಲ್ಲಿ ಇದು ಮಾಡ್ತಾಯಿದ್ದಾರೆ. ಆದರೆ ಮಳೆ ಬಂದು ತಿರ್ಗಿ ಅದು ನೆಕ್ಸ್ಟ್ ಮಳೆ ಬರುತ್ತೆ, ಅದು ನೆಕ್ಸ್ಟ್ ಓವರ್ ತಿರ್ಗಾ 1 ಓವರ್ ಆಗಿಟ್ಟು ಅದು ಔಟ್ ಆಗಿ ಹೋಗ್ತಾರೆ. ಹಿಂಗೆ ಆಗಿ ವಿರಾಟ್ ಕೊಹ್ಲಿಯೂ ಸಹ ಹಿಂಗೆ ಔಟ್ ಆದರು, ಹಾಗೆ ಪಂತು ಸಹ ಹಿಂಗೆ ಔಟ್ ಆದರು. ಈ ಮಳೆಯಿಂದ ಆದಷ್ಟು ನಮ್ಮ ಇಂಡಿಯಾಗೆ ಒಂದು ಸ್ವಲ್ಪ ಎಫೆಕ್ಟ್ ಆಯಿತು. ಅದಕ್ಕಿಂತ ಮುಂಚೆನೇ ಮಳೆ ಆಸ್ಟ್ರೇಲಿಯಾ ಯಾವಾಗ ಔಟ್ ಆದರೂ ನಮ್ಮ ಇಂಡಿಯಾ ಬ್ಯಾಟಿಂಗ್ ಬಂದು ಒಂದು 7-8 ಓವರಲ್ಲೇ ಮಳೆ ಫುಲ್ಲು ಬಂದ್ಬಿಟ್ಟು ನಿಂತೋಗ್ಬಿಟ್ಟಿದ್ರೆ ಖುಷಿಯಾಗಾರ ಇಡ್ತಿದ್ದೋ. ಆದರೆ ನನ್ನ ಮಗಂದು ಈ ಮಳೆ ಬಂದು ನಿಲ್ಲೋದು ಇದರಿಂದ ಇಂಡಿಯಾಗೆ ಎಫೆಕ್ಟ್ ಆಗಿ ಇಂಡಿಯಾ ಇವಾಗ ಕರೆಕ್ಟಾಗಿ 4 ವಿಕೆಟ್ನ ಕಳ್ಕೊಂಡಿರೋದು 51 ರನ್ಗೆ. ಇದರಿಂದ ಈ ಸ್ಕೋರ್ನ ನೋಡ್ತಾ ಹೋದರೆ ಇಂಡಿಯಾ ಇವಾಗ ಹೊಡಿಬೇಕಾಗಿರೋದು 394 ರನ್ನು ಹೊಡಿಬೇಕಾಗಿರೋದು. 394 ರನ್ನ ಹೊಡಿಬೇಕು ಅಂದರೆ ಅಸಾಧ್ಯದ ಮಾತನ್ನ ಅಂದಿದ್ದೆ. ಓಪನರ್ಗಳಿಂದ ಮೇಯ್ನ್ ಪಾರ್ಟ್ನರ್ಶಿಪ್ ಬರಬೇಕು, ಅದು ಬಂದೇ ಇಲ್ಲ. ಮಿಡಲ್ ಆರ್ಡರಲ್ಲಿ ಬರಬೇಕಾಯಿತು, ಶುಮನ್ ಗಿಲ್ ಸಹ ಹೊಡೆದಿಲ್ಲ. ಮೇಯ್ನಾಗಿ ವಿರಾಟ್ ಕೊಹ್ಲಿನೂ ಸಹ ಮೂಮೆಂಟಮ್ನ ಕ್ರಿಯೇಟ್ ಮಾಡೋಕ್ಕೆ ನೋಡಿದ್ರೆ ಮಳೆಯಿಂದ ಎಫೆಕ್ಟ್ ಆಗಿ ಅಲ್ಲೂ ಔಟ್ ಆದರು. ಆದರೆ ಏನಕ್ಕೆ ಈ ಥರ ಆಯ್ತೈತೆ ಅಂತ ಗೊತ್ತಿಲ್ಲ. ಆದರೆ ಮ್ಯಾಚು ಇವಾಗ ನೋಡ್ತಾ ಬಂದರೆ ಮ್ಯಾಚು ಇಂಡಿಯಾ ಕೈಲೇ ಇರೋದು. ಆದರೆ ಇಂಡಿಯಾ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಮ್ಯಾಚು ಗೆಲ್ಲ ಅಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇರೋದು ಆಸ್ಟ್ರೇಲಿಯಾ ಒಂದಕ್ಕೆ. ಅವರೇನಾದರೂ ಇಂಡಿಯಾನ ಇವಾಗ 200 ರನ್ನೊಳಗೆ ಆಲ್ಔಟ್ ಮಾಡಿದ್ರೆ ನಾಳೆ ತಿರ್ಗಾ ಫಾಲೋವಿನ್ ಕೊಡ್ತಾರೆ. ಫಾಲೋವಿನಲ್ಲೂ ಸಹ ಇಂಡಿಯಾ ಅದಾದಮೇಲೆ ಅವ್ರು ರನ್ ನೋಡಿದ್ರು ಅವ್ರಿಗೆ ಟಾರ್ಗೆಟ್ ಕೊಡಬೇಕು. ಟಾರ್ಗೆಟ್ ಕೊಟ್ಟಿಲ್ಲ ಅಂದರೂ ಅದು 2 ದಿನನೂ ಫುಲ್ಲು ಆಡ್ಬಿಟ್ರೆ ಮ್ಯಾಚು ಆರಾಮಾಗಿ ಡ್ರಾ ಆಯ್ತದೆ. ಆದರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಈ ಮಳೆ ನನ್ನ ಮಗಂದಿದು ನಮ್ಮ ಇಂಡಿಯನ್ ಇದಕ್ಕೆ ಎಫೆಕ್ಟ್ ಆಯ್ತೈತೆ. ಆ ಮೊದಲನೇ ದಿನ ಆಸ್ಟ್ರೇಲಿಯಾದವ್ರಿಗೆ ಒಂದು 13 ಓವರ್ ಗಂಟೆ ಆಗಿಟ್ಟನೆ ಮಳೆ ಹೆಂಗೆ ಬತ್ತೋ, ನಮ್ಮ ಇಂಡಿಯಾದವ್ರಿಗೂ ಸಹ ವಿಕೆಟ್ ಆಗೋಕ್ಕಿಂತ ಮುಂಚೆನೇ ಮಳೆ ಬಂದುಬಿಟ್ಟಿದ್ರೆ ಒಂದು ಸ್ವಲ್ಪ ಖುಷಿಯಿಂದನಾರೇ ಇರೋರು. ವಿಕೆಟ್ಗಳಾರು ಹೋಯ್ತಾ ಇರಲಿಲ್ಲ. ಮೇಯ್ನ್ ವಿಕೆಟ್ಗಳು ಜೈಸ್ವಾಲ್, ಶುಮನ್ ಗಿಲ್ಲು, ವಿರಾಟ್ ಕೊಹ್ಲಿ, ರಿಷಬ್ ಪಂತು ಮೇಯ್ನ್ ವಿಕೆಟ್ಗಳು, ಮೇಯ್ನ್ ಬ್ಯಾಟರ್ಗಳು. ಇವರಿಂದನೇ ರನ್ ಬರಲಿಲ್ಲ ಅಂದರೆ ಇನ್ನು ಯಾರಿಂದ ರನ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬೇಕು. ಹಾಗೆ ಇವಾಗ ಆಡ್ತಾ ಇರೋದು KL ರಾಹುಲ್ ಮತ್ತು ಕ್ಯಾಪ್ಟನ್ ರೋಹಿತ್ ಶರ್ಮಾ. ಇವರಿಂದ ಒಂದು ಪಾರ್ಟ್ನರ್ಶಿಪ್ಪು, ಬಿಗ್ ಪಾರ್ಟ್ನರ್ಶಿಪ್ಪು, ಒಂದು 250 ಬೇಕು ಪಾರ್ಟ್ನರ್ಶಿಪ್ಪು ನಮಗೆ. ಇವಾಗ ನೋಡ್ತಾ ಬಂದರೆ ಇವರಿಂದ ಒಂದು ಬಿಗ್ ಪಾರ್ಟ್ನರ್ಶಿಪ್ ಬರಬೇಕು. ರೋಹಿತ್ ಶರ್ಮಾ ನಾಳೆ ಸ್ಟಾರ್ಟ್ ಮಾಡಿದ್ರೆ ಓಡಿ ಆಡ್ದಂಗೆ ಆಡ್ಬೇಕು ಗುರು, ನಿಜ ಹೇಳ್ತೀನಿ. ಇವಾಗ ಟೆಸ್ಟ್ ಡೇ ಮುಗೀತು, 3 ದಿನ ಮುಗೀತು ಟೆಸ್ಟ್ ಡೇ, ಇನ್ನಿರೋದೇ 2 ದಿನ. ಇನ್ನು 2 ದಿನದಲ್ಲಿ ಏನು ಗಿಸಿಯೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಓಡಿ ಆಡ್ದಂಗೆ ಆಡಿದ್ರೆ ಬೆಸ್ಟ್. ಇಂಡಿಯಾ ನಾಳೆ ಓಡಿ ಆಡ್ದಂಗೆ ಆಡಬೇಕು. ಇವಾಗ ರೋಹಿತ್ ಶರ್ಮಾ ಓಡಿ ಓಪನರಾಗಿ ಹೆಂಗೆ ಬಂದು ಆಡ್ತಾರೆ ಹಂಗೆ ಆಡಿದ್ರೆ ಆ ಕಡೆ KL ರಾಹುಲ್ ನಿಧಾನಕ್ಕೆ ಸ್ಟ್ರೈಕ್ ರೊಟೇಷನ್ ಮಾಡಿಕೊಟ್ರೆ ರೋಹಿತ್ ಶರ್ಮಾ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆರಾಮಾಗಿ ಸ್ಕೋರ್ನ ಒಂದು ಲೆವೆಲಿಗೆ ತಗೊಂಡೋಗ್ಬೋದು. ಅದಾದಮೇಲೆ ಮ್ಯಾಚ್ ಆರಾಮಾಗಿ ಡ್ರಾನಾರ ಮಾಡ್ಬೋದು. ಅದೊಂದೇ ನಮ್ಮ ಇಂಡಿಯನ್ ಕೈಲಿರೋದು. ಏನಾದರೂ ಡ್ರಾ ಮಾಡ್ಕೊಂಡ್ರೆ ಅದಾದಮೇಲೆ ಆಸ್ಟ್ರೇಲಿಯಾ ಅಲ್ಲಿ ಶ್ರೀಲಂಕಾದ ಮೇಲೆ ಸೋಲ್ಬೇಕು. ಆವಾಗ ಇಂಡಿಯಾ ಕ್ವಾಲಿಫೈ ಆಗೋಕ್ಕಾಗೋದು WTCಗೆ. ಆದರೆ ನನ್ನ ಮಗನ ಎಫೆಕ್ಟ್ ಇವತ್ತು ಮಳೆ ಹೆಂಗೆ ಬಂದ್ಬಿಡ್ತು ಅಂದರೆ ಏನು ಮೋಡ ಕವಿದ ವಾತಾವರಣ. ಬೋಳಿ ಮಗೊಂದು ಮಳೆ ಬಂದು ಏನು ಮೂಮೆಂಟಮ್ನೇ ಕ್ರಿಯೇಟ್ ಮಾಡೋಕ್ಕೆ ಬಿಡ್ತಲ್ಲ. ಒಬ್ಬ ಬ್ಯಾಟರ್ಗೆ ಮೂಮೆಂಟಮ್ ಬೇಕು. ಯಾವ ಥರ ಹೋಯ್ತಾ ಇದ್ರೆ ಆ ಮೂಮೆಂಟಮ್ನ ಕ್ರಿಯೇಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅದೇ ನಮ್ಮ ಇಂಡಿಯನ್ ಬ್ಯಾಟರ್ಗೆ ಮೇಯ್ನ್ ಎಫೆಕ್ಟ್ ಆಗಿದ್ದು. 1 ಓವರು ನಿಂತ್ಕೊಳ್ಳೋರು ಓಡೋಗೋರು, 1 ಓವರ್ ನಿಂತ್ಕೊಳ್ಳೋರು ಓಡೋರು. ಅಯ್ಯೋ, KL ರಾಹುಲ್ ಅಂತೂ ಫುಲ್ ಡಿಸಪಾಯಿಂಟ್ ಆಗೋದ್ರು. ಹಾಗೆ ಮಿಚೆಲ್ ಸ್ಟಾರ್ಕು ಸಹ ಓವರ್ ಮಾಡ್ತಾ ಅವರು ಡಿಸಪಾಯಿಂಟ್ ಆಗಿ ಗ್ರೌಂಡಲ್ಲಿ ಅಲ್ಲೇ ನಿಂತ್ಕೊಬಿಟ್ಟಿದ್ರು ಒಂದು ಸ್ವಲ್ಪ 10 ಗಂಟೆ. ಅದಾದಮೇಲೆ ಹೊರಟರು. ಆದರೆ ಇವತ್ತು ನಡೆದಂತಹ ಮ್ಯಾಚ್
ಡೇ 3ಯಲ್ಲಿ ಆಸ್ಟ್ರೇಲಿಯಾ 405 ರನ್ಗಳನ್ನ ಹೊಡೆದಿರ್ತಾರೆ. ಅದಾದಮೇಲೆ ಆಲೆಕ್ಸ್ ಕ್ಯಾರಿ 50 ಮಾಡ್ತಾರೆ. ಅದಾದಮೇಲೆ ಮಿಚೆಲ್ ಸ್ಟಾರ್ಕ್ನ ಬೂಮ್ರಾ ಔಟ್ ಮಾಡ್ತಾರೆ. ಅದಾದಮೇಲೆ ಸಿರಾಜು ಲತನ್ನ ಔಟ್ ಮಾಡಿದ್ರೆ ಲಾಸ್ಟ್ ಅದಾಗಿ ಹರ್ಷದೀಪ್ ಸಿಂಗ್ಗೆ 1 ವಿಕೆಟ್ ಸಿಗ್ತದೆ ಗುರು. ಆಲೆಕ್ಸ್ ಕ್ಯಾರಿದು ಕ್ಯಾಚ್ ಕೊಡ್ತಾರೆ, ಶುಮನ್ ಗಿಲ್ ಹಿಡಿತಾರೆ. ಅದಾದಮೇಲೆ ಕರೆಕ್ಟಾಗಿ ಆಸ್ಟ್ರೇಲಿಯಾ 445ಕ್ಕೆ ಆಲ್ಔಟ್ ಆಯ್ತಾರೆ. ಅದಾದಮೇಲೆ ಇಂಡಿಯಾ ಬ್ಯಾಟಿಂಗ್ ಬರುತ್ತೆ. ಆವಾಗ ಸ್ಟಾರ್ಟ್ ಆಗೋದು ನಮಗೆ ಮಳೆ ಕಾಟ. ಈ ಮಳೆ ಇರಲಿಲ್ಲ ಅಂದಿದ್ರೆ ಇವಾಗಲೇ ಆಲ್ಔಟ್ ಆಯ್ತಿದ್ರ ಅನ್ನೋದೇ ನನಗೆ ಆಶ್ಚರ್ಯ. ಮಳೆ ಬಂದಿದ್ದಕ್ಕೂ ಖುಷಿ ಆಯಿತು. ಮಳೆ ಬತ್ತು ಆ ಜೈಸ್ವಾಲ್ ಔಟ್ ಆಗೋಕ್ಕಿಂತ ಮುಂಚೆನೇ ಮಳೆ ಬಂದುಬಿಟ್ಟಿದ್ರೆ ಒಂದು ಪಕ್ಷ ಖುಷಿಯಾಗೋಯ್ತಿದ್ದೆ. ಮ್ಯಾಚೇ ಸ್ಟಾರ್ಟ್ ಆಗಿರಲಿಲ್ಲ, ಮ್ಯಾಚ್ ಸ್ಟಾರ್ಟ್ ಆಗಿ 2ನೇ ಬಾಲೇ ಔಟ್ ಆಗೋರು. ಅದ್ರ ಬದಲು ನಮ್ಮ ಇನ್ನಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಮಳೆ ಜೋರಾಗಿ ಬಂದು ಫುಲ್ ನಿಲ್ಲಿಸ್ಬಿಟ್ಟಿದ್ರೆ ಒಂದು ಖುಷಿ ಆಯ್ತಿತ್ತು. ನಾಳೆಗಾರು ನಿಧಾನಕ್ಕೆ ಒಂದು ಮೂಮೆಂಟಮ್ನ ಕ್ರಿಯೇಟ್ ಮಾಡ್ಕೋಬೋದಿತ್ತು. ಆದರೆ ಇದಕ್ಕೂ ಮಳೆ ಬಿಡಲಿಲ್ಲ, ಮಧ್ಯದಲ್ಲಿ ನಿಂತ್ಕೊಳ್ಳೋದು ಬಂದರು. ಅದರಿಂದನೇ ಇಂಡಿಯಾಗೆ ಮೇನ್ ಎಫೆಕ್ಟ್ ಆಗಿದ್ದು. ಆದರೆ ಈ ಮ್ಯಾಚ್ನ ನೋಡ್ತಾ ಇದ್ದರೆ ಡ್ರಾ ಆಗೋ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಅದರಲ್ಲಂತೂ ಇಂಡಿಯಾ ಕೈಲೇ ಇರೋದು, ಡ್ರಾ ಮಾಡೋ ಆಪರ್ಚುನಿಟಿ ಇರೋದೇ ಇಂಡಿಯಾ ಕೈಲಿ. ಆದರೆ ಇವರೇನಾದ್ರೂ ಇದೇ ರೀತಿ ಇವಾಗ 41ಕ್ಕೆ ಹೆಂಗೆ 4 ವಿಕೆಟ್ ಆಗೋರು, ಇನ್ನು 50 ರನ್ನಿಗೆ 6 ವಿಕೆಟ್ ಆಗೋದ್ರೆ ಏನು ಮಾಡೋಕ್ಕಾಗಲ್ಲ. ಆರಾಮಾಗಿ ಫಾಲೋ ವಿನ್ ಮಾಡ್ತಾರೆ. ಇನ್ನು ಅವರು 200 ರನ್ ಒಳಗೆ ಆಲ್ಔಟ್ ಮಾಡ್ತಾರೆ. ಆರಾಮಾಗಿ ಆಸ್ಟ್ರೇಲಿಯಾ ಈ ಮ್ಯಾಚ್ನ ಗೆಲ್ತಾರೆ. ಅದೇ ಆಗೋದು. ಆಸ್ಟ್ರೇಲಿಯಾ ಅಂತೂ ಫುಲ್ಲು ತಲೆ ಉಪಯೋಗಿಸ್ತಾರೆ. ಈ ಮ್ಯಾಚು ಮೇಯ್ನ್ ಆಗಿರೋದು ಆಸ್ಟ್ರೇಲಿಯನ್ ಕೈಲೇ. ವಿನ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇರೋದು ಆಸ್ಟ್ರೇಲಿಯಾ ಕೈಲೇ. ಡ್ರಾ ಮಾಡ್ಕೊಳ್ಳೋ ಎಲ್ಲ ಲಕ್ಷಣಗಳು ಇರೋದು ಇಂಡಿಯಾ ಕೈಲಿ. ಆದರೆ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಎಲ್ಲ ನಾಳಿದ್ದು ಏನಾಗುತ್ತೆ ಅಂತ ಗೊತ್ತಿಲ್ಲ. ನನ್ನ ಮಗಂದು ಮಳೆ ನಾಳೆನೂ ಬಂದ್ಬಿಟ್ರೆ ಮುಗೀತು, ಮ್ಯಾಚ್ ಡ್ರಾ ಅಂತಲೇ ಫಿಕ್ಸ್ ಆಗಿಬಿಡ್ಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಆದರೆ ನನ್ನ ಅನಿಸಿಕೆ ಪ್ರಕಾರ ನನ್ನ ಮಗನ ಮಳೆ ಅಂತೂ ಬರೋದು ಬೇಡ. ಮಳೆ ಬರ್ದೇನೆ ನಾಳಿದ್ದು 2 ದಿನ ಸುಸೂತ್ರವಾಗಿ ಮ್ಯಾಚ್ ಮುಗಿದ್ರೆ ಖುಷಿ. ನಾಳೆ ಇಂಡಿಯಾ ಓಡಿ ಮ್ಯಾಚೇ ಆಡಬೇಕು. ಬಾಂಗ್ಲಾದೇಶದ ಮೇಲೆ ಆಡಿದ್ರೆ ಗೊತ್ತಾ 2 ದಿನ ಹೆಂಗೆ ಹೊಡೆದ್ರು ಮ್ಯಾಚ್ನ. 2 ದಿನದಲ್ಲಿ ಆರಾಮಾಗಿ ಇಂಡಿಯಾ ವಿನ್ ಆದ್ರೆ ಅದೇ ರೀತಿ. ಆದರೆ ಇದು ಬಾಂಗ್ಲಾದೇಶ ಅಲ್ಲ, ಇದು ಆಸ್ಟ್ರೇಲಿಯಾ. ಬಾಲಿಂಗ್ ಅಟ್ಯಾಕ್ ಅಂತೂ ಬೆಂಕಿಯಾಗಿರುತ್ತೆ. ಅವರೇ ಬೇರೆ ಇದೇ ಬೇರೆ, ಬಾಲಿಂಗ್ ಅಟ್ಯಾಕ್ ಬೆಂಕಿಯಾಗಿರುತ್ತೆ. ಆದರೆ ಓಡಿ ಆಡ್ದಂಗೆ ಆಡಿದ್ರೆ ಬೆಂಕಿಯಾಗಿರುತ್ತೆ. ಬಾಲು ಆವಾಗಲೇ ಒಂದು ಸ್ವಲ್ಪ ಓಲ್ಡ್ ಆಗಿದೆ, ಆದರೆ ಶೈನಿಂಗ್ ಅಂತೂ ಇನ್ನೂ ಹಂಗೆ ಇದೆ. ಒಂದು ಸ್ವಲ್ಪ ಮೂಮೆಂಟಮ್ನ ಬಾಲು ಸ್ವೀಮು ಒಂದು ಸ್ವಲ್ಪ ಅಷ್ಟೊಂದು ಆಯ್ತಲ್ಲ, ಇದಾಗೈತಾ ಇದೆ. ಅದಕ್ಕೋಸ್ಕರ ಇಂಡಿಯಾ ಏನಾದರೂ ನಾಳೆ ಒಂದು ಸ್ವಲ್ಪ ಇನ್ನೊಂದು 7-8 ಅವರ್ ನಿಧಾನಕ್ಕೆ ಅದಾದಮೇಲೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆರಾಮಾಗಿ ಸ್ಕೋರ್ನ ಲೀಡ್ ಮಾಡ್ಬೋದು. ಇಲ್ಲಾಂದರೆ ಸ್ಕೋರ್ ಹತ್ತತ್ರ ತಗೊಂಡೋಗಿ ಆಲ್ಔಟ್ ಆದರೂ ಖುಷಿ. ಆಲ್ಔಟ್ ಆದಮೇಲೆ ಅವ್ರು ಬಂದು ಆಡ್ತಾರೆ. ಅದಾದಮೇಲೆ ಏನು ಅವ್ರೇನಾರ ನಮಗೇನಾದ್ರೂ ಡಿಕ್ಲೇರ್ ಕೊಟ್ಟು ಆಡೋಕ್ಕೆ ಕೊಟ್ಟರೆ ಅದೃಷ್ಟ, ಇಲ್ಲ ಅಂದರೆ ಮ್ಯಾಚು ಡ್ರಾ ಅಂತಲೇ ಅರ್ಥ. ಏನಾಗುತ್ತಂತ ಎಲ್ಲ ಕಾದು ನೋಡಬೇಕು. ಈ BGT 3ನೇ ಟೆಸ್ಟ್ ಮ್ಯಾಚ್ ಅಂತೂ ಡ್ರಾದಲ್ಲೇ ಅಂತ್ಯ ಕಾಣುತ್ತೆ ಅಂತ ಅನಿಸುತ್ತೆ. ಏನಾಗುತ್ತಂತ ಗೊತ್ತಿಲ್ಲ. ಆದರೆ ನಮಗೆ ಬೇಕಾಗಿರೋದು ನೆಕ್ಸ್ಟು ಮೆಲ್ಬೋರ್ನ್ ಅಂತೂ ಇಂಡಿಯಾಗಂತೂ ಫೇವ್ರೆಟು. ಇಲ್ಲಿವರೆಗೂ ಮೆಲ್ಬೋರ್ನಲ್ಲಿ ಇಂಡಿಯಾ ಸೋತಿರೋ ಅಂಥ ಚಾನ್ಸಸ್ಸೇ ಕಮ್ಮಿ. ಅದಕ್ಕೋಸ್ಕರ MCGಲಂತೂ ಬೆಂಕಿಯಾಗಿ ಆಡಲಿ, ಎಲ್ಲಾರ ಗೆಲ್ಲಿ. ಇಲ್ಲಿ ಮ್ಯಾಚು ಏನಾಗುತ್ತೋ ದೇವ್ರಿಗೆ ಗೊತ್ತು. ಎಲ್ಲ ಇಂಡಿಯಾ ಕೈಲೇ ಇರೋದು. ಕಾದು ನೋಡೋಣ ಮ್ಯಾಚು ಏನಾಗುತ್ತೆ ಅಂತ. ಹಾಗೆ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ವಂದನೆಗಳು.